ಸಿಂಹಧ್ವಜ ಜ್ಯೋತಿಷ್ಯ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮೇಷದಿಂದ ಕರ್ಕಾಟಕ ರಾಶಿಯವರೆಗಿನ ಸೆಪ್ಟೆಂಬರ್ ತಿಂಗಳ ಗೋಚಾರ ಭವಿಷ್ಯವನ್ನು ನೋಡೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯ ಸೆಪ್ಟೆಂಬರ್ ತಿಂಗಳ ಮಾಸಿಕ ಭವಿಷ್ಯ. ಈ ಮೇಷರಾಶಿಯವರ ಸಾಮಾನ್ಯ ಫಲವನ್ನು ನೋಡೋದಾದರೆ ಸೆಪ್ಟೆಂಬರ್ ತಿಂಗಳು ಮೇಷರಾಶಿಯವರಿಗೆ ಮಿಶ್ರದಿಂದ ಉತ್ತಮ ಫಲ ಸಿಗಲಿದೆ. ಗುರು 4ನೇ ಭಾವವಾಗಿರುವಂತಹ ಕರ್ಕಾಟಕದಲ್ಲಿರುವುದರಿಂದ ಮನೆ, ಕುಟುಂಬ, ಆಸ್ತಿ ಮತ್ತು ವಾಹನದ ವಿಚಾರಗಳಲ್ಲಿ ಅನುಕೂಲತೆ ಕಂಡುಬರುತ್ತೆ. 11ನೇ ಭಾವದಲ್ಲಿರುವಂತಹ ರಾಹುವಿನಿಂದ ಹೊಸ ಸಂಪರ್ಕಗಳು, ಆದಾಯ ಮತ್ತು ಲಾಭದ ಅವಕಾಶಗಳು ಹೆಚ್ಚಾಗಬಹುದು. ಆದರೆ 12ನೇ ಭಾವದಲ್ಲಿರುವ ಶನಿಯಿಂದ ಅನಗತ್ಯ ಖರ್ಚು, ಮಾನಸಿಕ ಒತ್ತಡ ಮತ್ತು ದೂರ ಪ್ರಯಾಣದ ಸಾಧ್ಯತೆ ಇರುತ್ತೆ. ಯಾಕಂದರೆ ಮೇಷರಾಶಿಯವರಿಗೆ ಸಾಡೆ ನಡೀತಾ ಇರೋದು ನಿಮ್ಮ ಗಮನದಲ್ಲಿರಲಿ. ಇನ್ನು ಉದ್ಯೋಗ ಮತ್ತು ವ್ಯಾಪಾರದ ಬಗ್ಗೆ ಮಾತಾಡೋದಾದರೆ ಉದ್ಯೋಗದಲ್ಲಿ ಸ್ಪರ್ಧೆಗಳು ಹೆಚ್ಚಾದರೂ ಕೂಡ ನಿಮ್ಮ ಸಾಮರ್ಥ್ಯದಿಂದ ಯಶಸ್ಸನ್ನು ಸಾಧಿಸಬಹುದು. ಹೊಸ ಜವಾಬ್ದಾರಿಗಳು ಸಿಗಬಹುದು. ವ್ಯಾಪಾರಿಗಳಿಗೆ ಹೊಸ ಗ್ರಾಹಕರು ಮತ್ತು ಹೊಸ ವ್ಯವಹಾರಗಳ ಅವಕಾಶಗಳು ಸಿಗಬಹುದು. ಪಾಲುದಾರಿಕೆ ವ್ಯವಹಾರದಲ್ಲಿ ಸ್ಪಷ್ಟವಾದಂತಹ ಒಪ್ಪಂದಗಳನ್ನು ಮಾಡಿಕೊಳ್ಳುವಂಥದ್ದು ನಿಮಗೆ ಒಳ್ಳೆಯದು. ಹಣಕಾಸಿನ ವಿಚಾರ ನೋಡೋದಾದರೆ ಆದಾಯ ಹೆಚ್ಚಾಗುವಂಥ ಅವಕಾಶ ಇದ್ದರೂ ಕೂಡ ಖರ್ಚು ಕೂಡ ಹೆಚ್ಚಾಗಬಹುದು. ಯಾಕಂದರೆ ನಿಮಗೆ ವ್ಯಯ ಶನಿ ನಡೀತಾ ಇದೆ. ಮನೆ, ವಾಹನ ಅಥವಾ ಕುಟುಂಬದ ಕಾರಣದಿಂದ ಅನಿರೀಕ್ಷಿತವಾದಂತಹ ವೆಚ್ಚ ಉಂಟಾಗುವಂತಹ ಸಾಧ್ಯತೆ ಇರುತ್ತೆ. ದೊಡ್ಡ ಹೂಡಿಕೆ ಮತ್ತು ಸಾಲದ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯ. ಕುಟುಂಬ ಮತ್ತು ದಾಂಪತ್ಯ ಬಗ್ಗೆ ನೋಡೋದಾದರೆ ಗುರುವಿನ ಅನುಕೂಲದಿಂದ ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗಬಹುದು. ಶುಕ್ರ 7ನೇ ಭಾವವಾಗಿರುವಂತಹ ತುಲಾ ರಾಶಿಗೆ ಸಂಚಾರ ಮಾಡ್ತಾ ಇರುವುದರಿಂದ ವಿವಾಹ ಮತ್ತು ದಾಂಪತ್ಯ ಜೀವನಕ್ಕೆ ಉತ್ತಮ ಫಲ ನಿಮಗೆ ಸಿಗುತ್ತೆ ಅನ್ಬೋದು. ಆದರೆ ತಿಂಗಳ ದ್ವಿತೀಯಾರ್ಧದಲ್ಲಿ ಕುಜನ ಪ್ರಭಾವದಿಂದ ಕುಟುಂಬದಲ್ಲಿ ಸಣ್ಣ ಪುಟ್ಟ ವಾದ ವಿವಾದಗಳು ಉಂಟಾಗದೇ ಇರೋ ರೀತಿ ತಾಳ್ಮೆಯಿಂದ ವರ್ತಿಸೋದು ಉತ್ತಮ. ಹಾಗೆ ಪ್ರೀತಿ ಮತ್ತು ಸಂತಾನದ ವಿಷಯ ನೋಡೋದಾದರೆ ಪಂಚಮ ಭಾವದಲ್ಲಿರುವಂತಹ ಕೇತುವಿನಿಂದ ಪ್ರೀತಿ ಸಂಬಂಧಗಳಲ್ಲಿ ಗೊಂದಲ ಅಥವಾ ಭಾವನಾತ್ಮಕ ಅಂತರಗಳು ಉಂಟಾಗಬಹುದು. ಮಕ್ಕಳ ವಿಚಾರದಲ್ಲಿ ಅನಗತ್ಯವಾದಂತಹ ಚಿಂತೆ ಮಾಡಿಕೊಳ್ಳೋದು ಬೇಡ. ಅವರ ವಿದ್ಯಾಭ್ಯಾಸದ ಕಡೆಗೆ ಸ್ವಲ್ಪ ಗಮನವನ್ನು ನೀಡಬೇಕು. ಆರೋಗ್ಯದ ವಿಚಾರ ನೋಡೋದಾದರೆ ಸಾಮಾನ್ಯವಾಗಿ ನಿಮ್ಮ ಆರೋಗ್ಯ ಉತ್ತಮವಾಗಿದ್ದರೂ ಕೂಡ ಒತ್ತಡ, ನಿದ್ರೆಯ ಕೊರತೆ ಹಾಗೆ ದೇಹದಲ್ಲಿ ಉಷ್ಣತೆ ಹೆಚ್ಚಾಗುವ ಬಗ್ಗೆ ಕೂಡ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಆಹಾರ ಮತ್ತು ವಿಶ್ರಾಂತಿಯಲ್ಲಿ ನಿಯಮ ಪಾಲಿಸೋದು ಉತ್ತಮ. ಪರಿಹಾರ: ಮಂಗಳವಾರ ಮತ್ತು ಶನಿವಾರ ಹನುಮಂತನ ಆರಾಧನೆಯನ್ನು ಮಾಡೋದು ಶುಭಕರ. ಶನಿವಾರ ಕಪ್ಪು ಎಳ್ಳನ್ನು ದಾನ ಮಾಡಬಹುದು. ಗುರುವಾರ ಹಳದಿ ವಸ್ತ್ರಗಳನ್ನು ದಾನ ಮಾಡುವಂಥದ್ದು ಉತ್ತಮ. ಜಪ: ಓಂ ಹನುಮತೇ ನಮಃ ಇದನ್ನು ಪ್ರತಿದಿನ 108 ಬಾರಿ ಜಪಿಸುವಂಥದ್ದು ಉತ್ತಮ. ಇನ್ನು ವೃಷಭ ರಾಶಿಯವರಿಗೆ ನೋಡೋದಾದರೆ ವೃಷಭ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳು ಮಿಶ್ರಮದಿಂದ ಉತ್ತಮ ಫಲವನ್ನು ನೀಡುತ್ತೆ ಅಂತಾನೆ ಹೇಳಬೇಕು. ಗುರು 3ನೇ ಭಾವದಲ್ಲಿರುವುದರಿಂದ ಸ್ವಂತ ಪ್ರಯತ್ನ, ಧೈರ್ಯ ಮತ್ತು ಹೊಸ ಕೆಲಸಗಳಲ್ಲಿ ಪ್ರಗತಿ ಕಂಡುಬರಬಹುದು. ರಾಹು 10ನೇ ಭಾವದಲ್ಲಿರೋದ್ರಿಂದ ಉದ್ಯೋಗ ಮತ್ತು ವೃತ್ತಿ ಕ್ಷೇತ್ರದಲ್ಲಿ ಹೊಸ ಅವಕಾಶಗಳು ಸಿಗಬಹುದು. ಶನಿ 11ನೇ ಭಾವದಲ್ಲಿರೋದ್ರಿಂದ ನಿಧಾನವಾಗಿ ಆದರೆ ಸ್ಥಿರವಾಗಿ ಲಾಭ ಪಡೆಯುವಂತಹ ಸಾಧ್ಯತೆ ಇರುತ್ತೆ. ಉದ್ಯೋಗ ಮತ್ತು ವ್ಯಾಪಾರಗಳ ಬಗ್ಗೆ ನೋಡೋದಾದರೆ ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಗಳು ಮತ್ತು ಬದಲಾವಣೆಗಳು ಎದುರಾಗಬಹುದು. ಮೇಲಧಿಕಾರಿಗಳೊಟ್ಟಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳೋದು ಮುಖ್ಯ. ವ್ಯಾಪಾರಿಗಳಿಗೆ ಹೊಸ ಗ್ರಾಹಕರು ಮತ್ತು ಹೊಸ ಸಂಪರ್ಕಗಳಿಂದ ಲಾಭ ಸಿಗಬಹುದು. ವೃತ್ತಿಯಲ್ಲಿ ಹೊಸ ಪ್ರಯತ್ನಗಳನ್ನು ಆರಂಭಿಸೋದಕ್ಕೆ ಇದು ಅನುಕೂಲವಾದಂಥ ಸಮಯ. ಇನ್ನು ಹಣಕಾಸಿನ ವಿಚಾರದ ಬಗ್ಗೆ ಮಾತಾಡೋದಾದರೆ ಆದಾಯದ ಅವಕಾಶಗಳು ಉತ್ತಮವಾಗಿದ್ದರೂ ಕೂಡ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸೋದು ಕೂಡ ಅಗತ್ಯ. ಹಳೆಯ ಬಾಕಿ ಹಣ ದೊರೆಯುವಂಥ ಸಾಧ್ಯತೆ ಇರುತ್ತೆ. ಹೂಡಿಕೆ ಮಾಡುವಾಗ ಆತುರದ ನಿರ್ಧಾರಗಳನ್ನು ತಪ್ಪಿಸಿ. ಕುಟುಂಬ ಮತ್ತು ದಾಂಪತ್ಯದ ಬಗ್ಗೆ ನೋಡೋದಾದರೆ ಕುಟುಂಬದಲ್ಲಿ ಸಾಮಾನ್ಯವಾಗಿ ಉತ್ತಮ ವಾತಾವರಣ ಇರುತ್ತೆ. ದಾಂಪತ್ಯದಲ್ಲಿ ಪರಸ್ಪರ ಸಹಕಾರ ಹೆಚ್ಚಾಗಬೇಕು. ಆದರೆ ಮಾತಿನ ವಿಚಾರದಲ್ಲಿ ಸಣ್ಣ ಭಿನ್ನಾಭಿಪ್ರಾಯಗಳು ಉಂಟಾಗದ ಹಾಗೆ ತಾಳ್ಮೆಯಿಂದ ವರ್ತಿಸೋದು ಉತ್ತಮ. ಪ್ರೀತಿ ಮತ್ತು ಸಂತಾನದ ವಿಷಯ ಮಾತಾಡೋದಾದರೆ ಪ್ರೀತಿ ಸಂಬಂಧಗಳಲ್ಲಿ ಉತ್ತಮ ಬೆಳವಣಿಗೆ ಕಂಡುಬರಬಹುದು. ಪ್ರೀತಿಯ ವಿಚಾರದಲ್ಲಿ ಮಹತ್ವದ ನಿರ್ಧಾರ ತೆಗೆದುಕೊಳ್ಳುವವರಿಗೆ ತಿಂಗಳ ದ್ವಿತೀಯಾರ್ಧ ಅನುಕೂಲವಾಗಿರಬಹುದು.
ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಂಡುಬರುತ್ತೆ. ಇನ್ನು ಆರೋಗ್ಯದ ಬಗ್ಗೆ ಮಾತಾಡೋದಾದರೆ ಆರೋಗ್ಯ ಸಾಮಾನ್ಯವಾಗಿ ಉತ್ತಮವಾಗಿರುತ್ತೆ. ಆದರೆ ಕೆಲಸದ ಒತ್ತಡದಿಂದ ದಣಿವು ಮತ್ತು ಮಾನಸಿಕ ಒತ್ತಡ ಉಂಟಾಗಬಹುದು. ಆಹಾರ ಮತ್ತು ನಿದ್ರೆಯ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಿ. ಪರಿಹಾರ: ಶುಕ್ರವಾರ ಲಕ್ಷ್ಮೀದೇವಿಯ ಆರಾಧನೆಯನ್ನು ಮಾಡುವಂಥದ್ದು ಅತ್ಯಂತ ಶುಭಕರ. ಅದರಲ್ಲೂ ಕೂಡ ಶ್ರಾವಣ ಮಾಸ ನಡೀತಾ ಇದೆ ಈಗ ಸದ್ಯಕ್ಕೆ. ಮುಂದಿನ ತಿಂಗಳು ಸೆಪ್ಟೆಂಬರ್ ತಿಂಗಳಲ್ಲೂ ಕೂಡ ನೀವು ದೇವಿಯ ಆರಾಧನೆಯನ್ನು ಮಾಡುವಂಥದ್ದು ಕೂಡ ಅಷ್ಟೇ ಉತ್ತಮ. ಬಿಳಿ ವಸ್ತುಗಳು, ಅಕ್ಕಿ ಅಥವಾ ಹಾಲನ್ನು ಅಗತ್ಯವಿರುವವರಿಗೆ ದಾನ ಮಾಡಬಹುದು. ಶುಕ್ರವಾರ ದೇವಿಗೆ ದೀಪ ಬೆಳಗಿಸುವುದು ಉತ್ತಮ. ಜಪ: ಓಂ ಶುಂ ಶುಕ್ರಾಯ ನಮಃ ಶುಕ್ರವಾರ 108 ಬಾರಿ ಜಪಿಸಿ. ಇನ್ನು ಮಿಥುನ ರಾಶಿಯವರ ಬಗ್ಗೆ ನೋಡೋದಾದರೆ ಸೆಪ್ಟೆಂಬರ್ ತಿಂಗಳು ಮಿಥುನ ರಾಶಿಯವರಿಗೆ ಪ್ರಗತಿ ಮತ್ತು ಹೊಸ ಅವಕಾಶಗಳ ತಿಂಗಳಾಗಿದೆ. ಗುರು 2ನೇ ಭಾವದಲ್ಲಿರೋದ್ರಿಂದ ಹಣಕಾಸು, ಕುಟುಂಬ ಮತ್ತು ಮಾತಿನ ವಿಚಾರದಲ್ಲಿ ಅನುಕೂಲವಾದಂತಹ ಫಲ ಸಿಗಬಹುದು. ರಾಹು 9ನೇ ಭಾವದಲ್ಲಿರೋದ್ರಿಂದ ದೂರ ಪ್ರಯಾಣ, ವಿದೇಶ ಸಂಪರ್ಕ ಮತ್ತು ಹೊಸ ವಿಚಾರಗಳನ್ನು ಕಲಿಯುವಂಥ ಅವಕಾಶಗಳು ಹೆಚ್ಚಾಗಬಹುದು. ಶನಿ 10ನೇ ಭಾವದಲ್ಲಿರೋದ್ರಿಂದ ವೃತ್ತಿಯಲ್ಲಿ ಹೆಚ್ಚಿನ ಜವಾಬ್ದಾರಿ ಮತ್ತು ಪರಿಶ್ರಮ ಅತ್ಯಂತ ಅಗತ್ಯವಾಗಿರುತ್ತೆ. ಉದ್ಯೋಗದ ವಿಚಾರ ನೋಡೋದಾದರೆ ಉದ್ಯೋಗದಲ್ಲಿ ಕೆಲಸ ಒತ್ತಡ ಹೆಚ್ಚಾದರೂ ಕೂಡ ನಿಮ್ಮ ಪರಿಶ್ರಮಕ್ಕೆ ಉತ್ತಮ ಫಲ ಸಿಗುತ್ತೆ. ಹೊಸ ಜವಾಬ್ದಾರಿಗಳು ಅಥವಾ ಸ್ಥಾನಮಾನದಲ್ಲಿ ಬದಲಾವಣೆಯ ಸಾಧ್ಯತೆ ಕೂಡ ಇದೆ. ವ್ಯಾಪಾರಿಗಳಿಗೆ ಹೊಸ ಸಂಪರ್ಕಗಳು ಮತ್ತು ದೂರದ ಗ್ರಾಹಕರಿಂದ ಲಾಭವಾಗುವಂಥ ಸಾಧ್ಯತೆ ಇದೆ. ಯಾವುದೇ ಒಪ್ಪಂದಗಳಲ್ಲಿ ನೀವು ಕೂಡ ದಾಖಲೆಯನ್ನು ಸರಿಯಾಗಿ ಪರಿಶೀಲಿಸಿಕೊಳ್ಳೋದು ನಿಮಗೆ ಉತ್ತಮ. ಹಣಕಾಸಿನ ವಿಚಾರ ನೋಡೋದಾದರೆ ಹಣಕಾಸಿನ ದೃಷ್ಟಿಯಿಂದ ಉತ್ತಮ ತಿಂಗಳು. ಆದಾಯ ಹೆಚ್ಚಾಗುವಂಥ ಅವಕಾಶ ಇದೆ. ಉಳಿತಾಯ ಮಾಡೋದಕ್ಕೆ ಇದು ಸೂಕ್ತ ಸಮಯ. ಕುಟುಂಬದ ಅಗತ್ಯಗಳಿಗೆ ಖರ್ಚಾಗಬಹುದು. ಮಾತಿನ ಆಧಾರದ ಮೇಲೆ ಹಣಕಾಸಿನ ವ್ಯವಹಾರ ಮಾಡೋದನ್ನು ತಪ್ಪಿಸಿ. ಹಾಗೆ ಕುಟುಂಬ ಮತ್ತು ದಾಂಪತ್ಯದ ಬಗ್ಗೆ ನೋಡೋದಾದರೆ ಕುಟುಂಬದಲ್ಲಿ ಸಂತೋಷ ಮತ್ತು ಪರಸ್ಪರ ಸಹಕಾರ ಹೆಚ್ಚಾಗಬಹುದು. ದಾಂಪತ್ಯ ಜೀವನದಲ್ಲಿ ಉತ್ತಮ ಹೊಂದಾಣಿಕೆ ಕಂಡುಬರುತ್ತೆ. ಸಂಗಾತಿಯೊಟ್ಟಿಗೆ ಮಹತ್ವದ ನಿರ್ಧಾರಗಳನ್ನು ಚರ್ಚಿಸಿ ತೆಗೆದುಕೊಳ್ಳುವಂಥದ್ದು ಉತ್ತಮ. ಇನ್ನು ಪ್ರೀತಿ ಮತ್ತು ಸಂತಾನದ ವಿಚಾರ ಮಾತಾಡೋದಾದರೆ ಪ್ರೀತಿಯ ಸಂಬಂಧಗಳಲ್ಲಿ ಉತ್ತಮ ಬೆಳವಣಿಗೆ ಕಂಡುಬರುತ್ತೆ. ಅವಿವಾಹಿತರಿಗೆ ಉತ್ತಮ ಸಂಬಂಧದ ಪರಿಚಯವಾಗುವಂತಹ ಸಾಧ್ಯತೆ ಇದೆ. ಮಕ್ಕಳ ವಿದ್ಯಾಭ್ಯಾಸ ಮತ್ತು ಪ್ರಗತಿಯಲ್ಲಿ ಸಂತೋಷ ದೊರಕುತ್ತೆ. ಆರೋಗ್ಯದ ಬಗ್ಗೆ ಮಾತಾಡೋದಾದರೆ ಇವರಿಗೆ ಆರೋಗ್ಯ ಈ ತಿಂಗಳು ಸಾಮಾನ್ಯವಾಗಿ ಉತ್ತಮವಾಗೇ ಇರುತ್ತೆ. ಆದರೆ ಕೆಲಸದ ಒತ್ತಡ ಮತ್ತು ಅತಿಯಾದ ಚಿಂತೆಯಿಂದ ದಣಿವು ಉಂಟಾಗಬಹುದು. ಆಹಾರ ಮತ್ತು ವಿಶ್ರಾಂತಿಯಲ್ಲಿ ನಿಯಮವನ್ನು ಪಾಲಿಸಿ. ಪರಿಹಾರ: ಬುಧವಾರ ಗಣಪತಿ ಅಥವಾ ಮಹಾವಿಷ್ಣುವಿನ ಆರಾಧನೆ ಮಾಡೋದು ಶುಭಕರ. ಹಸಿರು ಬೇಳೆ ಅಥವಾ ಹಸಿರು ವಸ್ತುಗಳನ್ನು ದಾನ ಮಾಡಬಹುದು. ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ವಿದ್ಯೆಗೆ ಸಂಬಂಧಪಟ್ಟಂತಹ ಯಾವುದೇ ಸಾಮಗ್ರಿಗಳನ್ನು ದಾನ ಮಾಡೋದು ಉತ್ತಮ. ಇನ್ನು ಜಪಮಂತ್ರ ಬಂದು ಓಂ ಭುಂ ಬುಧಾಯ ನಮಃ ಬುಧವಾರ 108 ಬಾರಿ ಜಪಿಸುವಂಥದ್ದು ಉತ್ತಮ. ಇನ್ನು ಕರ್ಕಾಟಕ ರಾಶಿಯವರ ಬಗ್ಗೆ ನೋಡೋದಾದರೆ ಸೆಪ್ಟೆಂಬರ್ ತಿಂಗಳು ಕರ್ಕಾಟಕ ರಾಶಿಯವರಿಗೆ ಮಹತ್ವದ ಬೆಳವಣಿಗೆಗಳ ತಿಂಗಳಾಗಿದೆ. ಗುರು ಕರ್ಕಾಟಕದಲ್ಲೇ ಇರೋದರಿಂದ ಆತ್ಮವಿಶ್ವಾಸ, ಆರೋಗ್ಯ, ಗೌರವ ಮತ್ತು ವೈಯಕ್ತಿಕ ಪ್ರಗತಿ ಹೆಚ್ಚಾಗಬಹುದು. ಆದರೆ ಗೋಚಾರದಲ್ಲಿ ರಾಶಿಯಲ್ಲೇ ಇರುವಂತಹ ಗುರು ಅತ್ಯಂತ ಶುಭನೇನೂ ಅಲ್ಲ. ರಾಹು 8ನೇ ಭಾವದಲ್ಲಿರೋದರಿಂದ ಅನಿರೀಕ್ಷಿತ ಬದಲಾವಣೆಗಳು ಮತ್ತು ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಅನ್ನೋದು ಅಗತ್ಯ. ಶನಿ 9ನೇ ಭಾವದಲ್ಲಿರೋದ್ರಿಂದ ಅದೃಷ್ಟಕ್ಕಿಂತ ಪರಿಶ್ರಮದಿಂದ ಫಲ ಪಡೆಯುವಂತಹ ಪರಿಸ್ಥಿತಿ ಇರುತ್ತೆ. ಮತ್ತು ವ್ಯಾಪಾರದ ಬಗ್ಗೆ ತಿಳಿಯೋದಾದರೆ ಉದ್ಯೋಗದಲ್ಲಿ ಅದೇ ರೀತಿ ಹೊಸ ಜವಾಬ್ದಾರಿಗಳು ಸಿಗಬಹುದು. ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ಮತ್ತು ಗೌರವ ಸಿಗುವ ಸಾಧ್ಯತೆ ಇದೆ. ಆದರೆ ತೀರಾ ಪರಿಶ್ರಮ ಅನ್ನೋದು ಬೇಕು. ವ್ಯಾಪಾರಿಗಳಿಗೆ ಹೊಸ ಅವಕಾಶಗಳು ಸಿಗಬಹುದು. ಆದರೆ ಪಾಲುದಾರಿಕೆಗೆ ಸಂಬಂಧಪಟ್ಟ ಹಾಗೆ ನೀವು ಕೂಡ ಜಾಗೃತಿಯನ್ನು ವಹಿಸೋದು ಒಳ್ಳೆಯದು. ಹಣಕಾಸಿನಲ್ಲಿ ಉತ್ತಮ ಅವಕಾಶಗಳಿದ್ದರೂ ಕೂಡ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಸಾಲ ನೀಡುವ ಅಥವಾ ದೊಡ್ಡ ಮೊತ್ತದ ಹೂಡಿಕೆ ಮಾಡುವಾಗ ಎಚ್ಚರಿಕೆಯನ್ನು ವಹಿಸಿ ಉಳಿತಾಯಕ್ಕೆ ಹೆಚ್ಚಿನ ಗಮನವನ್ನು ಕೊಡೋದು ಉತ್ತಮ. ಇನ್ನು ಕೌಟುಂಬಿಕವಾಗಿ ಸಾಮಾನ್ಯವಾಗಿ ಉತ್ತಮ ವಾತಾವರಣ ಇರುತ್ತೆ. ದಾಂಪತ್ಯದಲ್ಲಿ ಪರಸ್ಪರ ಸಹಕಾರ ಹೆಚ್ಚಾಗಬಹುದು. ಆದರೆ ಸಣ್ಣ ವಿಚಾರಗಳನ್ನು ಮನಸ್ಸಿಗೆ ತೆಗೆದುಕೊಳ್ಳದೆ ಸಂಗಾತಿಯೊಂದಿಗೆ ಮುಕ್ತವಾಗಿ ಮಾತನಾಡೋದು ಉತ್ತಮ. ಪ್ರೀತಿ ಮತ್ತು ಸಂತಾನದ ವಿಷಯ ನೋಡೋದಾದರೆ ಪ್ರೀತಿಯ ಸಂಬಂಧಗಳಲ್ಲಿ ಉತ್ತಮ ಬೆಳವಣಿಗೆ ಕಂಡುಬರಬಹುದು. ಮಕ್ಕಳಿಂದ ಸಂತೋಷ ಸಿಗಬಹುದು. ಮಕ್ಕಳ ವಿದ್ಯಾಭ್ಯಾಸ ಮತ್ತು ಭವಿಷ್ಯದ ವಿಚಾರದಲ್ಲಿ ಹೆಚ್ಚಿನ ಗಮನವನ್ನು ಕೊಡುವಂಥದ್ದು ಉತ್ತಮ.
ಆರೋಗ್ಯದ ಬಗ್ಗೆ ನೋಡೋದಾದರೆ ಗುರುವಿನ ಅನುಕೂಲದಿಂದ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಅಂತ ಅನ್ನಬಹುದು. ಉತ್ಸಾಹ ಸ್ವಲ್ಪ ಹೆಚ್ಚಾಗಬಹುದು, ಕಾರಣ ಕರ್ಕಾಟಕದಲ್ಲಿ ಗುರು ಉಚ್ಚನಾಗಿರೋದ್ರಿಂದ. ಆದರೂ ಕೂಡ ಆಗಲೇ ಹೇಳಿದ ಹಾಗೆ ಲಗ್ನದಲ್ಲಿ ಅಂದರೆ ನಿಮ್ಮ ರಾಶಿಯಲ್ಲಿರುವಂತಹ ಗುರು ಗೋಚಾರದಲ್ಲಿ ಅಷ್ಟು ಶುಭನೇನೂ ಅಲ್ಲ. ಹಾಗಾಗಿ ಅತಿಯಾದ ಆಹಾರವನ್ನು ಸೇವಿಸುವಂಥದ್ದು, ಆರೋಗ್ಯದಲ್ಲಿ ನಿರ್ಲಕ್ಷ್ಯ ಮಾಡುವಂಥದ್ದು, ಒತ್ತಡಗಳನ್ನು ತೆಗೆದುಕೊಳ್ಳುವಂಥದ್ದು, ವಿಶ್ರಾಂತಿ ಇಲ್ಲದೆ ಕೆಲಸ ಮಾಡುವಂಥದ್ದು, ಇದನ್ನೆಲ್ಲ ಮಾಡೋದಕ್ಕೆ ಹೋಗಬೇಡಿ. ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿಕೊಳ್ಳೋದು ಮುಖ್ಯ. ಪರಿಹಾರವಾಗಿ ಗುರುವಾರ ಶ್ರೀ ದಕ್ಷಿಣಾಮೂರ್ತಿ ಅಥವಾ ಗುರುಗಳ ಆರಾಧನೆಯನ್ನು ಮಾಡುವಂಥದ್ದು ಶುಭಕರ. ಬೇಳೆ, ಅರಶಿನ ಅಥವಾ ಹಳದಿ ವಸ್ತುಗಳನ್ನು ದೇವಾಲಯಗಳಿಗೆ ದಾನ ಮಾಡಬಹುದು. ಸೋಮವಾರ ಶಿವನಿಗೆ ಜಲಾಭಿಷೇಕ ಅಥವಾ ಕ್ಷೀರಾಭಿಷೇಕ, ಹಾಲಿನ ಅಭಿಷೇಕವನ್ನು ಮಾಡಿಸುವಂಥದ್ದು ಉತ್ತಮ. ಇನ್ನು ಜಪಗಳ ಬಗ್ಗೆ ಮಾತಾಡೋದಾದರೆ ಓಂ ಗ್ರಾಂ ಗ್ರೀಂ ಗ್ರೌಂ ಸ ಗುರವೇ ನಮಃ ಗುರುವಾರ 108 ಬಾರಿ ಜಪಿಸಿ. ಇದರಿಂದ ಸಾಕಷ್ಟು ಅನುಕೂಲವಾಗುತ್ತೆ. ಇದು ಮೇಷರಾಶಿಯಿಂದ ಕರ್ಕಾಟಕ ರಾಶಿಯವರೆಗಿನ ಸೆಪ್ಟೆಂಬರ್ ತಿಂಗಳ ರಾಶಿ ಭವಿಷ್ಯ. ಮುಂದಿನ ರಾಶಿಗಳ ಬಗ್ಗೆ ಸದ್ಯದಲ್ಲೇ ವಿಡಿಯೋ ಅಪ್ಲೋಡ್ ಆಗುತ್ತೆ. ಅದಕ್ಕಾಗಿ ನೀವು ನಮ್ಮ ಸಿಂಹಧ್ವಜ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬಹುದು, ಅಥವಾ ಎಲ್ಲ ರಾಶಿಗಳ ಪ್ರತಿ ತಿಂಗಳ ರಾಶಿ ಭವಿಷ್ಯವನ್ನು ಉಚಿತವಾಗಿ ನೋಡೋದಕ್ಕೆ ನಮ್ಮ ಸಿಂಹಧ್ವಜ ಮೊಬೈಲ್ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೋಬಹುದು. ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿದೆ, ಚೆಕ್ ಮಾಡೋದಕ್ಕೆ ಮರಿಬೇಡಿ. ಧನ್ಯವಾದಗಳು. ಜೈ ಶ್ರೀರಾಮ್.